ಇನ್ನು ಕನ್ನಡದಲ್ಲಿ ಅತಿ ದೊಡ್ಡ ಆ್ಯಂಕರ್ ಆಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಇದೀಗ ವಿಧಿವಶರಾಗಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಅತಿ ದೊಡ್ಡ ಆ್ಯಂಕರ್ ಅಂತ ಸಹ ಹೇಳ್ಬೋದು ಇವ್ರನ್ನ. ಇನ್ನು ಈ ಆ್ಯಂಕರ್ ಇದೀಗ ಉದಯ ಟಿ ವಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ ಮತ್ತು ರಾಜ್ ಮ್ಯೂಸಿಕಲ್ಲೂ ಸಹ ಕೆಲಸವನ್ನು ಮಾಡಿದಂಥ ಮತ್ತು ಆರ್ ಜೆ ಆಗಿ ಕೂಡ ಕಾಣಿಸ್ಕೊಂಡಿದ್ದರು. ಇಂಥ ಅದ್ಭುತವಾದ ನಟ ಇದೀಗ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಆದರೆ ಯಾರಪ್ಪ ಅಂತ ಅಂದರೆ ಇವರು ಬೇರೆ ಯಾರಲ್ಲ, ಚಂದನ್ ಅವರು ನಿಮಗೆ ನೆನಪಿರ್ಬೋದು. ಉದಯ ಮ್ಯೂಸಿಕ್ನಲ್ಲಿ ಮತ್ತು ರಾಜ್ ಮ್ಯೂಸಿಕ್ನಲ್ಲಿ ಕೂಡ ಸತತವಾಗಿ 10 ವರ್ಷಗಳಿಂದ ಕೂಡ ಆ್ಯಂಕರ್ ಆಗಿ ಕೆಲಸ ನಿರ್ವಹಿಸಿದಂಥವ್ರು ಮತ್ತು ಸಾಕಷ್ಟು ಈವೆಂಟ್ ಕಾರ್ಯಕ್ರಮಗಳಲ್ಲೂ ಕೂಡ ಇವರೇ ಆ್ಯಂಕರಿಂಗ್ ಕೂಡ ಮಾಡ್ತಿದ್ರು. ಇಂಥ ಅದ್ಭುತವಾದ ನಟ ಬಿಗ್ ಬಾಸ್ಗೆ ಕೂಡ ಹೋಗಬೇಕು ಅಂತ ಕನಸುಗಳನ್ನ ಇಟ್ಕೊಂಡಿದ್ರು. ಆದರೆ ಬಿಗ್ ಬಾಸ್ಗೆ ಹೋಗೋ ಮುನ್ನವೇ ಅವರ ಆಸೆ ಕಮರಿತು ಅಂತಲೇ ಹೇಳ್ಬೋದು. ಹೌದು, ದಾವಣಗೆರೆಯಿಂದ ರಾತ್ರಿ ಬರೋಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ನಿದ್ದೆ ಮಂಪನಲ್ಲಿ ಅವರ ಸ್ನೇಹಿತ ಕಾರು ಓಡಿಸ್ತಿದ್ದರಂತೆ. ಸದ್ಯ ನಿಂತಿದ್ದಂಥ ಕ್ಯಾಂಟರ್ಗೆ ಹಿಂಬಾಗಿನಿಂದ ಹೊಡೆದಂಥ ಪರಿಣಾಮವಾಗಿ ಅಲ್ಲೇ ಸ್ಥಳದಲ್ಲಿ ಚಂದನ್ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರ ಜೊತೆ 3 ಸ್ನೇಹಿತರು ಸಹ ಕೊನೆಯುಸಿರೆಳೆದಿರೋದು ದುರಂತ ಅಂತ